ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಬಂದುಬಿಟ್ಟು ನಮ್ಮ ಪಾಪುಗೆ ಸೆಕೆಂಡ್ ಮಂತ್ ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ಸೊ ಫಸ್ಟಿಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮ್ಮೆಲ್ಲರಿಗೂ ಬರುತ್ತೆ. ಹಾಗೆ ಇವತ್ತಿನ ಶುಭಾಷಿತ ಬಂದುಬಿಟ್ಟು, ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಎಲ್ಲವೂ ಸಾಧ್ಯ. ಈ ಥರ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಸುಶಕ್ಷಯ್. ಸೊ ಇವತ್ತಿನ ವಿಡಿಯೋ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ, ಏಕೆಂದರೆ ಬೆಳಗ್ಗೆಯಿಂದ ಫುಲ್ ಮಳೆ ಅಂದರೆ ಮಳೆಯಲ್ಲಿ, ಹಾಗಾಗಿ ಲೇಟಾಗಿ ಎದ್ದೆ. ಸೊ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಗೊತ್ತಾ, ಇವತ್ತು ಪಾಪುಗೆ ಇದು 2ನೇ ತಿಂಗಳದ್ದು ಫೋಟೋಶೂಟ್ ಮಾಡೋಣ ಅಂತ, ಅಂದರೆ ಪಾಪುಗೆ ಶಿವದು ಕಾಸ್ಟ್ಯೂಮ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋದ ವಾರದಿಂದನೂ ಮಾಡೋಣ ಅಂತ ಅಂದ್ಕೊಂಡೇ ಬಂದೆ, ಬಟ್ ಆಗಲೇ ಇಲ್ಲ. ಅದಕ್ಕೆ ಇವತ್ತು ಸಂಜೆ ಮಾಡೋಣ ಅಂತ ಅಂದ್ಕೊಂಡು ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ಬನ್ನಿ, ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಫಸ್ಟ್ಗೆ ನಾನು ಪಾಪುಗೆ ಅದೇ ಶಿವ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಏನೇನು ತರಿಸ್ಕೊಂಡೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಇದು 2 ಬ್ಲ್ಯಾಕ್ ವೇಲ್ ತೊಗೊಂಡಿದ್ದೀನಿ. 2 ಬ್ಲ್ಯಾಕ್ ವೇಲ್ ಕೆಳಗಡೆ ಹಾಕೋಕ್ಕೆ ಸ್ಕ್ರೀನು. ಸೊ ಇನ್ನೊಂದು ಪಾಪುಗೆ ಕಾಸ್ಟ್ಯೂಮು, ಇದು ಆನ್ಲೈನಲ್ಲಿ ತೊಗೊಂಡೆ ನಾನು. ಇದು ಅಂದರೆ ಕಟ್ ಮಾಡಿ ನಾವು ಯಾವ ಥರ ಬೇಕೋ ಆ ಥರ ವೇರ್ ಮಾಡ್ಬೋದು. ಸೊ ಲಾಸ್ಟ್ ಟೈಮ್ ನಾನು ಫಸ್ಟ್ ಮಂತಿಂದು ರಾಮ ಮಾಡಬೇಕಾದ್ರೂ ಅದೇ ಥರ ಮಾಡಿದ್ದೆ. ಸೊ ಹಾಗೆ ಅದು ರುದ್ರಾಕ್ಷಿ ತರಿಸ್ಕೊಂಡಿದ್ದೀನಿ. ಅದು ಹೋದ್ಸಲ ರಾಮಂಗೆ ಅಂತಲೇ ರಾಮ ಮಾಡಬೇಕಾದ್ರೆ ತರಿಸ್ಕೊಂಡಿದ್ದಲ್ಲ, ಸೊ ಅದೇ ಇದು ಕೂಡ ಇದೇ ಆಗುತ್ತೆ. ಸೊ ಇವಾಗ ಇಷ್ಟೇ, ಇದಕ್ಕೆ ಇಷ್ಟು ಯೂಸ್ ಮಾಡಿಕೊಂಡು ನಾನು ಪಾಪುಗೆ ರೆಡಿ ಮಾಡ್ತೀನಿ. ಏನು ನೋಡೋದದು ತೋರಿಸಿದ್ನಲ್ಲ, ಇಷ್ಟನ್ನು ಯೂಸ್ ಮಾಡಿಕೊಂಡು ಪಾಪುಗೆ ರೆಡಿ ಮಾಡ್ತೀನಿ. ಬನ್ನಿ, ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಈ ಬಟ್ಟೆ ನಾನು ಮಿಶೋದಲ್ಲಿ ತರಿಸ್ಕೊಂಡೆ, ಪಾಪುಗೆ ರೆಡಿ ಮಾಡೋಕ್ಕೆ ಅಂತಲೇ ತರಿಸ್ಕೊಂಡೆ. ಬಟ್ ಇಷ್ಟೊಂದೇನು ಬೇಡ, ಒಂದು ಸ್ವಲ್ಪ ಆದರೆ ಸಾಕು. ಅದಕ್ಕೆ ಎಷ್ಟು ಬೇಕು ಅಂತ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಸ್ಟಿಚ್ ಏನು ಮಾಡೋದು ಬೇಡ, ಹಾಗೇ ನಾನು ಉಡಿಸ್ತೀನಿ. ಸೊ ನಾನು ಇದು ಎಷ್ಟು ಮೀಟ್ರ್ ಇರ್ಬೋದು, 1 ಮೀಟ್ರ್ ಇದೆ ಅಲ್ಲ ಅಮ್ಮ? 1 ಮೀಟ್ರ್ಗಿಂತ ಜಾಸ್ತಿ ಇದೆ, ಬಟ್ ಇಷ್ಟೊಂದೇನು ಬೇಡ ನನಗೆ. ಹಾಗೆ ನಾನು ಇದನ್ನು ಸ್ಟ್ರೈಟಾಗಿ ಕಟ್ ಮಾಡಲ್ಲ. ಸೊ ನೋಡಿ ನಾನು ಯಾವ ಥರ ಕಟ್ ಮಾಡ್ತೀನಿ ಅಂದರೆ, ಬಟ್ಟೆ ಇವಾಗ ಈ ಥರ ಬಾಕ್ಸ್ ಇದೆ ಅಂದರೆ ನಾನು ಇದನ್ನು ಈ ಥರ ಕ್ರಾಸಾಗಿ ಕಟ್ ಮಾಡ್ತೀನಿ ಒಂದು ಸ್ವಲ್ಪ. ಅವಾಗ ಏನು ಸ್ಟಿಚಸ್ಸೇ ಬೇಡ, ಹಂಗೆ ನಾವು ಮಾಡ್ಬೋದು. ಸೊ ಜಾಸ್ತಿನೂ ಬೇಡ, ಪಾಪು ಚಿಕ್ಕದಲ್ವಾ, ಹಾಗಾಗಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು. ಒಂದಿಷ್ಟೇ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಇಷ್ಟೇ, ಅದೇ ಇಷ್ಟು ಸಾಕು. ಫಸ್ಟು ಇದು ಸೊಂಟಕ್ಕೆ, ಓಕೆನಾ? ಇದು ಹಿಂಗೆ ಅಡ್ಡ ಹಿಂದು ಇಲ್ಲ, ಇದು ಭುಜದಿಂದ ಹಾಕಕ್ಕೆ. ಆಮೇಲೆ ಇನ್ನೊಂದು ತಲೆಗೆ ಸುತ್ತ ಕಿಲ್ ಕಟ್ ಮಾಡ್ತೀನಿ. ಅದೇ ಚಿಕ್ಕದು ಸಾಕು, ಆ ತಲೆ ಚಿಕ್ಕದಲ್ವಾ, ಸೊ ಚಿಕ್ಕದು. ಸೊ ಇದು ತಲೆಗೆ ಇಷ್ಟೇ, ಇದನ್ನ ಯೂಸ್ ಆಗಲ್ಲ, ವೇಸ್ಟ್ ಏನಿಲ್ಲ. ಅಮ್ಮ ವೇಸ್ಟ್ ಮಾಡ್ತಾರ. ಸೊ ಇದು ಎತ್ತಿಡೋದೀಗ, ಇದೇನು ಬೇಡ. ಸೊ ಈಗ ನೆಕ್ಸ್ಟ್ ಹೆಂಗೆ ಅಂತ ತೋರಿಸ್ತೀನಿ. ಇದು ಮೇಲ್ ಬರಬೇಕು. ಸೊ ಇದು ಹೊರಟಿದೆಯಲ್ಲ, ಅದು ಕೆಳಕ್ಕೆ ಹೋಗ್ಬೇಕು. ಅಯ್ಯ ಸುಬ್ಬ ನೋಡಿ, ಫಸ್ಟು ಡೈಪರಿಂದ ಈ ಥರ ತಗೊಂಡು ಹಿಂಗೆ, ಇದು ಸೆಂಟ್ರಿಗೆ ಬರುತ್ತೆ. ಇದು ಹಿಂಗೆ ಅವನಕ್ಕಂತ, ಮತ್ತೆ ಇದು ಸಿಗಿಸ್ಬೇಕು ಹಿಂಗೆ ಅಷ್ಟೇ. ಇದು ಈ ಥರ ಸಿಗಿಸ್ಬೇಕು ಡೈಪರ್ ಒಳಗೆ. ಪಾಪುಗೂ ಅವಾಗ ಏನು ಜಾಸ್ತಿ ಬಟ್ಟೆ ಹಾಕಿದೀವಿ ಅಂತ ಅವನು ಅಳಲ್ಲ. ಅಲ್ಲೇನಕ್ಕಂದಮ್ಮ, ಈಸಿ ಮಾಡ್ತೀನಿ ಅಂತಾನೆ. ನಂಗೆ ಅಮ್ಮ ತೊಂದರೆ ಮಾಡ್ತಾವಳ.
ಮೇಲೆ ಇಷ್ಟೇ ನೋಡ್ರಿ. ಶಿವ ಅಮ್ಮ ಶಿವ ರೆಡಿ ಆದ. ಇರಕಂದ ಏಯ್ ಯಾಕ ಬಿಚ್ಕಂತ್ಯ? ಇದು ಲೂಸ್ ಆಯ್ತಲ್ಲ ಡೈಪರ್. ಪಿನ್ ಎಲ್ಲ ಹಾಕಲ್ಲ ಈ ಡೈಪರ್. ಇಷ್ಟೇ ನೋಡ್ರಿ. ಇಲ್ಲ ಪಾಪುಗ್ ರೆಡಿ ಮಾಡಿ ಆ ಕಡೆ ರೂಮಿಗೆ ಮಲಗಿಸ್ತೀನಿ ಬರ್ರಿ. ಆಯ್ತು. ಏಯ್ ನೆಕ್ಕಬಾರ್ದು. ಆ ಮೇಲೆ ಅಲ್ಲೇ ಮಂಚದ ಮೇಲೆ ಇಟ್ಟಿದ್ದೀನಿ. ಕಂದಮ್ಮ ಸೊ ಇಲ್ಲೊಂದು ಸೇಫ್ಟಿ ಪಿನ್ ಹಾಕ್ಬೋದು, ಬಟ್ ಅವನಿಗೆ ಚುಚ್ಚುತ್ತೆ ಅಂತ ನಾನು ಹಾಕಲ್ಲ. ಚುಚ್ಚುತ್ತೆ. ಕೊಡ್ರಿ ಇಲ್ಲಿ ಒಂದು ಸೇಫ್ಟಿ ಪಿನ್. ಅವನು ಯಾವಾಗ ಮತ್ತೆ ತೆಗಿಯಕ್ ಕಷ್ಟ ಆಗುತ್ತೆ. ಏಯ್ ಯಾಕೆ ಹಂಗಾಡ್ತೀಯ? ಆಗಲ್ಲ. ಕೋಪ ಯಾಕೆ ಮಾಡ್ಕೋತೀಯ ಮಗನೇ ಮಗನೇ. ಕೆಳಗಿಟ್ರಿ, ಹಾಕ್ರಿ ಕೆಳಗೆ. ರಾಗ ಬರ್ತೈತೆ ಅಂದ್ರೆ ಕೋಪ ಬರ್ತೈತೆ ನನ್ ಮಗಂಗೆ. ಹಿಂಗ ರುದ್ರಾಕ್ಷಿ ತಾಯಿ ಶಲ್ಯ ಇತ್ತೆ ದಾವ ಭುಜತ್ನ ಸಲತೆ. ಈಗ ಹಿಂಗ್ ಬರ್ಬೇಕು, ಸೀರೆ ಉಡ್ಕಂತೀವಲ್ಲ ಹಂಗ. ಸೀರೆ ಉಡ್ಕೊಂಡಂಗ ಓದ್ಸಲ್ಲ ಏನ್ ಸೈಲೆಂಟ್ ಆಗಿ ಮಾಡ್ಕೊಂಡಿದ್ದ ಮಾಡಿಸ್ಕೊಂಡಂಗೆ. ಇವತ್ ದೊಡ್ಡನಾಗ್ಬಿಟ್ಟವ್ನೆ. ಸಪೋರ್ಟ್ ಮಾಡ್ತಿಲ್ಲ ಗುರು. ಹೋದ್ ತಿಂಗಳಂಗೆ ಫಸ್ಟ್ ಮಂತ್ ಮಾಡಬೇಕಾದ್ರೆ ಏನು ಗೊತ್ತಾಗ್ತಾ ಇರಲಿಲ್ವಾ. ಸೊ ನಾನು ಹೇಗೆ ಹಾಕ್ತೀನೋ ಆ ಥರ ಹಾಕ್ಕೊತಾ ಇದ್ದ. ಬಟ್ ಈ ಸಲ ಅಂತೂ ಎಷ್ಟು ಸಲ ಹಾಕಿದ್ರು ಬಿಚ್ಕೊತಾನೆ ಇತ್ತು. ಅದು ಅಲ್ಲದೆ ಬಟ್ಟೆ ಕೂಡ ತುಂಬ ಸಾಫ್ಟ್ ಇತ್ತು, ಜಾರ್ತಾ ಇತ್ತು, ಹಾಗಾಗಿ ಗ್ರಿಪ್ ಸಿಗ್ತಾನೆ ಇರಲಿಲ್ಲ. ಲಾಸ್ಟಿಗೆ ನಾನು ಏನು ಮಾಡಿದೆ, ನೋಡಿದೆ ಕಟ್ಟಿ ಒಂದ್ಸಲ ಕಟ್ಟೋಣ ಅಂತ ಅಂದ್ಕೊಂಡೆ. ಬಟ್ ಆದರೂ ಆಗಲಿಲ್ಲ. ಡೈಪರ್ ಕೂಡ ಅಡ್ಡ ಬರ್ತಿತ್ತು. ಆಮೇಲೆ ಚಿಕ್ಕ ಡೈಪರ್ ಹಾಕಿ ನೋಡಿದೆ, ಬಟ್ ಆದರೂ ಆಗಲಿಲ್ಲ. ಸೊ ಅದಕ್ಕೆ ಬೇರೆ ಥರ ಮಾಡೋಣ ಅಂತ ನೋಡ್ತಾ ಇದ್ದೆ. ಅಮ್ಮ ಈ ಕಡೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಜೋಡಿಸ್ಕೊತಾ ಇದ್ರು. ಅವರು ಪಾರ್ಕಿಗೆ ಹೋಗಿದ್ರಂತೆ. ಸೊ ಆವಾಗ ಐಡಿಯಾ ಬಂದಿದೆ. ನಾನು ಬೇರೆ ಐಡಿಯಾ ಮಾಡಿದ್ದೆ, ಅಮ್ಮ ಬೇರೆ ಐಡಿಯಾ ಮಾಡಿದರು. ಸೊ ಅಮ್ಮ ಮಾಡಿದ ಐಡಿಯಾ ವರ್ಕೌಟ್ ಆಗಿದೆ. ಹಾಂ ओ करेक्ट ಅನ್ನಲ್ಲ वो क्रॉस अन कराओ. ये आगे बांधा एक जगह पार्ला नहीं तरह भी चालते. ये मेरा कोटिंग करता हूं. आ रहा सुत्ता. बस बांधा फिर डायपर दिसते ना. अजी जरा ओड थोड़ा सा ओडलो कोडोते थोड़ा. याने पाय मंदी मारून मारूनच काढताय देखा अगली सिंगेन. खुशी तुला.
ಆ ಕಡೆ ಹೋಗ್ಲಿ ಗಣಪತಿ ದೇವಸ್ಥಾನದ ಕಡೆ. ಇದು ಹಂಗ ಆ ಕಡೆ ತಿಸ್ಕೊಂಡು ಹಿಂಗ್ ಮಾಡ್ತೀಯಾ? ಲಿಂಗದೊಳಗೆ ಕೂತ್ಕೊಂತಾನ ಚೆನ್ನಾಗಲ್ಲ ರಸಾಸ ಮಾಡಬೇಡ. ಇದು ಕಳ ಹೋಗ್ಲಿ ಇನ್ನೊಂದು ಕಳ ಹೋಗ್ಲಿ. ಹಿಂಗೆ ಕಟ್ಟಬೇಕು ಸುಮ್ಮನೆ ಅತ್ಲಾಗಲ್ವಾ? ಇಲ್ಲಿಂದ ಬಂತು ವಾಕಿಂಗ್ ಮಾಡ್ತಾ ಏನ್ ಶಿವಲಿಂಗ ಹೆಂಗ್ ಮಾಡ್ಬೋದು ಹಿಂಗೆ ಅಲ್ಲ? ಪಾಪಲ್ ಕೇಳಂಗಲ್ಲ. ನಾನು ಅಲ್ಲಿಗೆ ಬರ್ಲಾ? ಇಲ್ಲ ಹೆಲ್ಪ್ ಮಾಡ್ಬೇಕು. ತ್ರಿಶೂಲ ಮಾಡ್ಲಾ ನಾನು ಆ ಕಡೆ? ಬೇಡ, ನಾನು ತ್ರಿಶೂಲ ಮಾಡಿ ಮಧ್ಯದಲ್ಲಿ ಕೂರಿಸೋಣ. ನಾನೇ ಮಾಡ್ತೀನಿ. ನೀವೇ ಮಾಡ್ಬೇಕಾ? ನಾನು ಡಮರುಗ ತಗೊಂತೀನಿ. ಅಯ್ಯ ಕಟ್ಟಿದಾರ ಡಮರುಗನ? ಡಮರುಗ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಸೊ ಹಾಗಾಗಿ ನಾನು ಅವರೇ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಾನು ಮಾಡಕ್ ಹೋಗ್ಲಿಲ್ಲ. ಪಾಪುಗೆ ಒಳಗಡೆ ಹೋಗಿ ರೆಡಿ ಮಾಡೋಣ ಅಂತ ಕರ್ಕೊಂಡು ಹೋದೆ. ಇಲ್ಲಿ ಜಾಗ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅಮ್ಮ ತುಂಬಾ ಚೆನ್ನಾಗಿ ಬಿಡಿಸಿದ್ರು. ಐಡಿಯಾ ನಾನು ಬೇರೆ ತರ ಮಾಡಿದ್ದೆ, ಆದ್ರೆ ಅದಕ್ಕಿಂತ ಇದೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಮ್ಮ ಲಿಂಗ ಎಲ್ಲ ಬಿಡಿಸಿ ರೆಡಿ ಮಾಡಿದರು. ಆದರೆ ತ್ರಿಶೂಲ ಸ್ವಲ್ಪ ಬರ್ತಾ ಇರಲಿಲ್ಲ ಶೇಪು. ಹಾಗಾಗಿ ನಮ್ಮ ಮನೆಯವ್ರು ಬಂದು ಅದು ಫೋಟೋ ತೋರಿಸು ಮಾಡೋಣ ಅಂತ ಹೇಳಿದ್ರು. ಹಾಗೆ ನಾನು ಅವರು ಸೇರ್ಕೊಂಡು ಮಾಡಿದ್ವಿ. ಆಮೇಲೆ ಚೆನ್ನಾಗಿ ಬಂತು. ಅಂದರೆ ತ್ರಿಶೂಲ ಒಂದು ಸ್ವಲ್ಪ ಶೇಪ್ ಇರಬೇಕಲ್ವ, ಹಾಗಾಗಿ ಅದಕ್ಕೆ ನಾವು 3 ಜನ ಕೂತ್ಕೊಂಡು ಮಾಡಿದ್ವಿ. ಸೊ ಆಯಿತು, ತ್ರಿಶೂಲ ಕೂಡ ಮಾಡಿ. ಏನಾದರೂ ಒಂದು ಮಾಡಬೇಕು ಅಂದರೆ ಎಲ್ಲರೂ ಸೇರ್ಕೊಂಡು ಮಾಡಬೇಕು. ಸೊ ಆ ಖುಷಿನೇ ಬೇರೆ. ನಾನು ಅದಕ್ಕೆ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ಎಲ್ಲರೂ ಫ್ರೀ ಆಗ್ರಿ ಆಮೇಲೆ ಮಾಡೋಣ ಅಂತ ಒಂದು ವೀಕಿಂದ ಕೇಳ್ಕೊಂಡು ಆಮೇಲೆ ಲಾಸ್ಟಿಗೆ ಸ್ವಲ್ಪ ಫ್ರೀ ಮಾಡಿಕೊಂಡ್ರು. ಅಂದರೆ ಕೆಲಸ ಇರುತ್ತೆ ಪಾಪುದ್ದು. ಮಾಡ್ತಿ ಮನೆ ಅಂದರೆ ಸುಮ್ಮನೆ ಅಲ್ಲ ಅಲ್ವಾ? ಹಾಗಾಗಿ ತುಂಬ ಕೆಲಸದ ಮಧ್ಯೆ ಇದನ್ನು ನಾವು ಮಾಡಿದ್ವಿ. ಪಾಪುಗೆ ಆಲ್ರೆಡಿ 2.5 months ಆಗೇ ಬಿಡ್ತು. ನಾವು 15 ದಿನ ಆಗೋಯ್ತು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಬಟ್ ಆಗಲಿಲ್ಲ. ರಾಮದು ಅಷ್ಟೇ, ಅದು ಲೇಟಾಗಿ ಮಾಡಿದ್ವಿ. ಅದು ನಾನು ಎಲ್ಲೂ ಹಾಕಿಲ್ಲ ಆ ವಿಡಿಯೋ ಎಲ್ಲೂ. ಇದನ್ನು ಹಾಕೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ವಿ. ಇದು ಡಮರುಗ ಇಟ್ಟು ಎಲ್ಲ ರೆಡಿ ಮಾಡಿದ್ವಿ. ಇನ್ನು 2 ಅಂತ ಒಂದು ಬಿಡಿಸ್ಬೇಕಷ್ಟೇ. ಸೆಕೆಂಡ್ ಇದು ಸೈಡಿಗೆ ಬಾರ್ಡರ್ ಹಾಕೋಣ ಅಂತ ಹೂವು ಅದು.
ಸೊ ಫೋಟೋಶೂಟಿಗೆಲ್ಲ ರೆಡಿ ಆಯಿತು. ಈಗ ನನ್ನ ಮಗಂಗೆ ರೆಡಿ ಮಾಡಬೇಕು. ಅವನಿಗೆ ಗೊತ್ತಲ್ಲ, ಒಂದು ಮಕ್ಕಳಂದ್ಮೇಲೆ ಹಂಗೇನೆ ಒಂದು 5 ನಿಮಿಷನೂ ಇಟ್ಕೊಳ್ಳಲ್ಲ ಪಾಪ. ನಮ್ಮ ಕೈಯಲ್ಲೇ ಆಗಲ್ಲ, ಇನ್ನು ಅವ್ರು ಇಟ್ಕೊತಾರೆ. ಅದು ರುದ್ರಾಕ್ಷಿ ಎಲ್ಲ ಚುಚ್ಚಿದಂಗೆ ಆಗುತ್ತೆ ಅವನಿಗೆ. ಅದಕ್ಕೆ ನಾನು ಏನೂ ಹಾಕಿರಲಿಲ್ಲ. ಅದು ಏನು ಪಂಚೆ ಲಂಗೋಟಿ ಥರ ಕಟ್ಟಿದ್ದೆ ನಾನು, ಶಿವಾದು ಕಾಸ್ಟ್ಯೂಮು. ಆದರೆ ಅದು ಸರಿ ಹೋಗಲಿಲ್ಲ, ಬಿಚ್ಕೊತಾ ಇತ್ತು. ಅದಕ್ಕೆ ಸೈಡ್ ಕಟ್ಟಿದೆ, ಅದು ತೋರಿಸ್ತೀನಿ ನೋಡಿ. ಆಮೇಲೆ ಅವನಿಗೆ ಒಂದು ಸ್ವಲ್ಪ ಕಣ್ಣು ಬಿಡಿಸ್ಬೇಕಿತ್ತು ಹಣೆ ಮೇಲೆ, ಅದಕ್ಕೆ ರೆಡಿ ಮಾಡಿಸೋಣ ಅಂತ ಅವನಿಗೆ ಕೂತ್ಕೊಂಡೆ. ಪಾಪುದು ಫೋಟೋ ತೋರಿಸಿಲ್ಲ ಅಂತ ಅನ್ಕೋಬೇಡಿ, ಯಾಕೆಂದರೆ ಇನ್ನು 2.5 ಮಂತ್ಸ್ ಅಲ್ವಾ, ಎಲ್ಲರೂ ಬೈತಾರೆ ಫೋಟೋ ತೋರಿಸಿದ್ರೆ. ಸೊ ಹಾಗಾಗಿ 5 ತಿಂಗಳಿಗೆ ತೋರಿಸೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಪಾಪಗೆ ರೆಡಿ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ಎಲ್ಲರೂ ಬರ್ತಾರಲ್ಲ, ಅಮ್ಮ, ನಾನು, ಮಾಮ, ಆಮೇಲೆ ನಮ್ಮ ಯಜಮಾನ್ರು. ಅವ್ರಿಗೆ ಡ್ಯೂಟಿ ಇತ್ತು ಪಾಪ, ಅವ್ರು ಹೋಗ್ಬಿಟ್ರು, ಜಾಸ್ತಿ ಹೊತ್ತಿರಲಿಲ್ಲ. ಯಾವಾಗಲೂ ಜಾಸ್ತಿ ಇರೋದೇ ನಾನು, ಅಮ್ಮ, ಮಾಮನೇ ಪಾಪು ಹತ್ರ. ಅವನಿಗೇನೋ ರೆಡಿ ಮಾಡಬೇಕು ಅಂದರೆ ಸಖತ್ ಖುಷಿ. ಎಲ್ಲರೂ ನೋಡ್ತೀವಿ, ಎಂಜಾಯ್ ಮಾಡಿಕೊಂಡು ನಕ್ಕೊಂಡು ಅವನೊಂಥರ ನಮ್ಮ ಮನೆಗೆ ಗೊಂಬೆ ಆಗಿಬಿಟ್ಟವನೇ. ಅದಕ್ಕೆ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಅವನಿಗೆ. ಅದು ಬಟ್ಟೆ ತುಂಬ ಸಾಫ್ಟು. ಅವನಿಗೆಲ್ಲ ರೆಡಿಯಾಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಒಂದು ಸಲ ಮೈ ಒರೆಸ್ಬೇಕು, ಯಾಕಂದರೆ ಅದು ಧೂಳೆಲ್ಲ ಇರುತ್ತಲ್ಲ ಪಾಪ, ಅವನಿಗೆ ಇರಿಟೇಷನ್ ಆಗುತ್ತೆ. ನಾನು ಅದಕ್ಕೆ ಏನು ಮಾಡಿದೆ ಅಂದರೆ ಅವನಿಗೆಲ್ಲ ರೆಡಿ ಮಾಡಿ ಎಲ್ಲ ಮತ್ತೆ ರಿಮೂವ್ ಮಾಡಿದ್ಮೇಲೆ ಒಂದು ಸಲ ಮೈಯೆಲ್ಲ ಒದ್ದೆ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸಿ ಬಟ್ಟೆ ಹಾಕಿದ್ದು. ಇಲ್ಲ ನಮಗೆ ಆಗಲ್ಲ ಪಾಪ, ಅವ್ರಿಗೆ ಮಕ್ಕಳಿಗೆ ಎಲ್ಲ ಆಗುತ್ತೆ ಅಲ್ವಾ. ಸೊ ನೀವು ಇದನ್ನು ಮಾಡಿ ಆಯಿತಾ. ನಾವು ಯಾವುದೋ ಒಂದು ಬಟ್ಟೆ ಹಾಕ್ಬಿಟ್ಟು ಮತ್ತೆ ತೆಗೆದು ಹಾಕ್ತೀವ, ಅದು ಪಾಪ ಮಕ್ಕಳಿಗೆ ಇರಿಟೇಷನ್ ಆಗುತ್ತೆ, ಹೇಳ್ಕೊಳ್ಳಲ್ಲ, ಅಳ್ತಾರೆ. ಆ ಥರ ಆಗಬಾರ್ದು ಅಂದರೆ ಒಂದು ಸಲ ಯಾವ ಬಟ್ಟೆ ಆದರೂ ಆಗಲಿ ಹೊಸದೊಂದು ಸಲ ಹಾಕಿದ್ಮೇಲೆ ಹೊಸದು ಹಾಕಿ ತೆಗೆದ್ಬಿಟ್ಟು ಒಂದು ಸಲ ಒದ್ದೆ ಬಟ್ಟೆ ತೊಗೊಂಡು ಮೈಯೆಲ್ಲ ಒರೆಸ್ಬೇಕು. ಹಾಯ್ ಕಂದ. ಆನು ಬಂಗಾರಿ ಕಾಯ್ಕಿರಲ್ಲತ್ಮಾ. ಶಿವ ಆಗಿದ್ಯಾ ಇವತ್ತು. ಜೈ 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 ಜೈ. ಕ್ಯಾಮ್ರಾ দেখತಿದ್ದೆ. ಇತ್ತೆ ಮುದ್ದು. ಇತ್ತೆ ಕಮ್ಮ. डमरू एवाले है वरत हुकी डमरू एवाले है मामा डमरू का शिवावली सज पप्पा कट्टे अत्ता ಎಲ್ಲ ರೆಡಿ ಮಾಡಿ ಫೋಟೋ ಕೂಡ ತೆಗ್ದಾಯ್ತು. ಯಪ್ಪ ರೆಡಿ ಮಾಡೋವರೆಗೂ ಸುಮ್ಮನೆ ಇದ್ದ, ಇನ್ನೇನು ಫೋಟೋ ತೆಗಿಬೇಕು ಅಳೋದು ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಂದರೆ ಅದು ರುದ್ರಾಕ್ಷಿ ಎಲ್ಲ ಹಾಕಿದ್ವಲ್ಲ, ಅದು ಪಾಪ ಅವನಿಗೆ ಹಿಂಸೆ ಆಗ್ತಿತ್ತು ಅನ್ಸುತ್ತೆ. ಕಾಲಿಗೆ ಹಾಕಿದ್ದೆಲ್ಲ ಅವ್ನ ಕಾಲು ಬಡಿಯೋಕ್ಕಾಗಲ್ವಲ್ಲ, ಅದಕ್ಕೆ ಅಳ್ತಿದ್ದ. ಅದಕ್ಕೆ ಬೇಗ ಬೇಗ ಎಲ್ಲ ಫೋಟೋಸ್ ಎಲ್ಲ ಬೇಗ ಕ್ಲಿಕ್ ಮಾಡಿಕೊಂಡು ತೆಗೆದ್ಬಿಟ್ಟೆ. ಒಂದು 2 ನಿಮಿಷ ಕೂಡ ಇರಲಿಲ್ಲ ಅಲ್ಲೇನ್ರಿ ಅವನು. ಅದಕ್ಕೆ ನಾನು ಬೇಗ ಅವನ ಜೊತೆ ಫೋಟೋ ತೆಗೆಸ್ಕೊಂಡು ಏಯ್ ಕಳ್ಳ ನೋಡೋದು ನೋಡ್ರಿ. ಅದಕ್ಕೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ
ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವೀಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಎಲ್ಲರಿಗೂ ಬರುತ್ತೆ. ಸೊ ಆದಷ್ಟು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.